ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಕೊಲೆ ಕೇಸ್ನ ಜೊತೆಗೆ ದರ್ಶನ್ಗೆ ಐಟಿ ಸಂಕಷ್ಟ. ದರ್ಶನ್ ಬಳಿ ಇದ್ದಂತಹ ಒಟ್ಟು 70 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹಣದ ಮೂಲದ ಪತ್ತೆಗಿಳಿದಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಯಾರು ಕೊಟ್ಟರು, ಎಲ್ಲಿಂದ ಬಂತು, ಅದಕ್ಕೆ ಟ್ಯಾಕ್ಸ್ ಕಟ್ಟಲಾಗಿದೆಯಾ? ಸಹಜ ಇದು. 70 ಲಕ್ಷ ಹಣಕ್ಕೆ ಆದಾಯ ತೆರಿಗೆಯನ್ನ ಕಟ್ಟಲಾಗಿತ್ತಾ? ಹಣದ ಮೂಲದ ಬಗ್ಗೆ ಐಟಿಗೆ ಪತ್ರವನ್ನ ಬರಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ಎಂಟ್ರಿ ಆಗುವಂತಹ ಸೂಚನೆಗಳು ಸಿಗ್ತಾ ಇರುವಂತದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ, ದರ್ಶನ್ ಮನೆಯಲ್ಲಿ 60ಕ್ಕೂ ಹೆಚ್ಚು ಲಕ್ಷ, ಒಟ್ಟು 70 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಈ 70 ಲಕ್ಷ ಹಣವನ್ನ ಕೊಲೆ ಕೇಸನ್ನ ಮುಚ್ಚಿ ಹಾಕ್ಲಿಕ್ಕೋಸ್ಕರನೇ ದರ್ಶನ್ ಮನೆಯಲ್ಲಿ ಇಟ್ಟಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ದರ್ಶನ್ಗೆ 70 ಲಕ್ಷ ಹಣವನ್ನ ಕೊಟ್ಟಿದ್ಯಾರು? 2 ಲಕ್ಷಕ್ಕಿಂತ ಹಣವನ್ನ ಎಲ್ಲೂ ಕೂಡ ಇಟ್ಕೊಳ್ಳಂಗಿಲ್ಲ. ಈ ರೀತಿ ಹಲವು ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ನಾನು ಅವಾಗಿಂದ ಇದೇ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದಿದ್ದು, ಈ ಹಣದ ಮೂಲದ ಬಗ್ಗೆ ಏನು ಅಷ್ಟೊಂದು ತನಿಖೆ ಅಂತ ಅಂದ್ಬಿಟ್ಟು ನಾನು ಶ್ರೀನಿವಾಸ್ ಅವರಿಂದ ಆರಂಭ ಮಾಡ್ತೀನಿ. ಇವಾಗ ಶ್ರೀನಿವಾಸ್ ಅವರೇ, ಈಗ 70 ಲಕ್ಷ ರೂಪಾಯಿ ದುಡ್ಡನ್ನು ವಶಪಡಿಸ್ಕೊಂಡಿದ್ದಾರೆ ದರ್ಶನ್ ಮನೆಯಿಂದ. ನನಗೆ ಕುತೂಹಲ ಆಗ್ತಾ ಇರ್ತಕ್ಕಂಥದ್ದು, ಒಂದು ಸಿನಿಮಾಗೆ ಕೋಟಿಗಟ್ಟಲೆ ಸಂಭಾವನೆ ಪಡಿತಕ್ಕಂಥ ನಟ 70 ಲಕ್ಷ ರೂಪಾಯಿ ದುಡ್ಡು ಕ್ಯಾಶ್ ಅನ್ನ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ತಪ್ಪಾಗುತ್ತಾ? ಅಥವಾ ಈ ಪ್ರಕರಣದಲ್ಲಿ ಅಷ್ಟು ದುಡ್ಡು ಇಟ್ಕೊಂಡಿರ್ತಕ್ಕಂಥದ್ದು ಒಂದಕ್ಕೊಂದು ಹೇಗೆ ಸಂಬಂಧ ಬರುತ್ತೆ? ಯಾವ ರೀತಿ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಆತನ ದಿನನಿತ್ಯದ ವ್ಯವಹಾರ, ಅದ್ರ ಮೇಲೆ ಆತನ ಹತ್ರ ಎಷ್ಟು ದುಡ್ಡಿತ್ತು, ಎಷ್ಟು ದುಡ್ಡು ಇರಲಿಲ್ಲ ಅನ್ನೋಂಥದ್ದು ಪ್ರಮುಖ ಆಗ್ತಾರೆ. ಯಾವುದೇ ಒಬ್ಬ ವ್ಯಾಪಾರಿ ಆತನ ವ್ಯವಹಾರದಲ್ಲಿ ಹಣಕಾಸು ವಹಿವಾಟು ಆಗ್ತಾ ಇತ್ತು ಅಂತಂದಾಗ ಅದು ಆತನ ನಿತ್ಯ ಜೀವನ ಶೈಲಿ ಆಗುತ್ತೆ. ಹಾಗಾಗಿ ಆತ ಹಣ ಇಟ್ಕೊಂಡಿದ್ದು ಅದನ್ನ ಮಾರನೇ ದಿನ ತಗೊಂಡೋಗಿ ಆತ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ಬೋದು. ಇವರ ವ್ಯವಹಾರದ ರೀತಿ ಏನು ಅನ್ನೋದು ತುಂಬಾ ಪ್ರಮುಖ ಆಗ್ತಾರೆ. ಇಲ್ಲಿ ಈ ಪ್ರಕರಣದಲ್ಲಿ 70 ಲಕ್ಷಕ್ಕೂ ಹೆಚ್ಚು ಹಣ ಏನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಆರೋಪಿನೇ ಕೊಡ್ಬೇಕಾಗ್ತಾರೆ. ಈ ಹಣವನ್ನ ಯಾರು ಕೊಟ್ರು, ಯಾವಾಗ ಕೊಟ್ರು, ಯಾಕೆ ಇವರು ಅದನ್ನ ಇಟ್ಕೊಂಡಿದ್ರು ಅನ್ನೋದನ್ನ ಅವರೇ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೇಕಾಗ್ತದೆ. ಮತ್ತೆ ಈ ಪ್ರಸ್ತುತ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಣ ಹೇಗೆ ಪ್ರಮುಖ ಆಗ್ತಾರೆ ಅಂತ ನೋಡೋದಾದ್ರೆ, ಈ ಪ್ರಕರಣದಲ್ಲಿ ಆ ವ್ಯಕ್ತಿಯನ್ನ ಬೆಂಗಳೂರು ಕರ್ಕೊಂಡ್ಬಂದು ಹಿಂಸಿಸಿದ್ದು, ಕ್ರೂರಾತಿ ಕ್ರೂರವಾಗಿ ಹೊಡೆದಿದ್ದು ಅದೆಲ್ಲ ಒಂದು ಪಕ್ಕಕ್ಕೆ ಆದ್ರೆ, ಆ ವ್ಯಕ್ತಿ ಮೃತಪಟ್ಟ ನಂತರ ಸಾಕ್ಷ್ಯಾಧಾರವನ್ನ ನಾಶಪಡಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಹಣದ ವಹಿವಾಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಹಣ ಯಾವಾಗ ರೋಲಿಗೆ ಬಂತು ಅಂತ ಹೇಳಿದ್ರೆ, ಆ ವ್ಯಕ್ತಿ ಮೃತಪಟ್ಟ, ಅವನ ಮೃತ ದೇಹವನ್ನ ವಿಲೇವಾರಿ ಮಾಡಬೇಕು. ಮತ್ತೆ ಏನು ಪ್ರಮುಖ ಆರೋಪಿ ಇದ್ದಾರೆ ಅವರು ಈ ಪ್ರಕರಣದಿಂದ ಹೊರಗಡೆಗೆ ಬರಬೇಕು, ಬೇರೆ ವ್ಯಕ್ತಿಗಳನ್ನ ಈ ಪ್ರಕರಣದಲ್ಲಿ ಸಿಲುಕಿಸಬೇಕು ಅನ್ನುವಂತಹ ಪ್ರಕರಣದಲ್ಲಿ, ಅಂತಹ ಸಂದರ್ಭದಲ್ಲಿ ಈ ಹಣ ಪ್ರಮುಖ ಪಾತ್ರವನ್ನು ವಹಿಸಿದೆ. ನನ್ನ ಮಾತಿನ ಅರ್ಥ ಒಂದು ಲೈನಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ಸಾಕ್ಷ್ಯ ನಾಶವನ್ನ ಪಡಿಸುವಂತಹ ಪ್ರಕ್ರಿಯೆಯಲ್ಲಿ ಈ ಹಣವನ್ನ ಬಳಸಲಾಗಿದೆ. ಈಗ ಶ್ರೀನಿವಾಸ್ ಅವರೇ, ಈ ಹಣ ಕೊಟ್ಟವ್ರಿಗೂ ಸಂಕಷ್ಟ ಎದುರಾಗಬಹುದಾ ಅಂತ ನೋಡಿ. ಹಣ ಕೊಟ್ಟವ್ರಿಗೆ ಈ ಕೃತ್ಯದ ಬಗ್ಗೆ ಮಾಹಿತಿ ಇತ್ತ ಅನ್ನೋದು ಪ್ರಮುಖ ಆಗುತ್ತದೆ. ಅವರು ಯಾವುದೋ ಸಹಾಯಕ್ಕಾಗಿ ಕೊಟ್ಟಿದ್ರ ಅಥವಾ ಈ ಸಾಕ್ಷ್ಯವನ್ನ ನಾಶಪಡಿಸ್ಲಿಕ್ಕೆ ಉದ್ದೇಶದಿಂದನೇ ಅದರ ಮಾಹಿತಿ ಇದ್ದು ಕೊಟ್ಟಿದ್ರ ಅನ್ನೋ ಅಂಶದ ಮೇಲೆ ಆ ಹಣ ಸಹಾಯ ಮಾಡಿದವರ ಪಾತ್ರ ಬರ್ತದೆ. ಅದರ ಆಧಾರದ ಮೇಲೆ ಅವರು ಆರೋಪಿ ಆಗ್ತಾರ, ಅವ್ರಿಗೂ ವಿಚಾರಣೆ ನಡೆಯುತ್ತಾ ಅನ್ನೋದು ತೀರ್ಮಾನ ಆಗುತ್ತೆ. ಓಕೆ, ಫೈನ್. ಹಾಗೆ ಸಂಪರ್ಕದಲ್ಲಿ ಬಸವರಾಜ್ ಸರ್, ಈಗ 17 ಜನ ಒಟ್ಟು ಆರೋಪಿಗಳು ಈ ಪ್ರಕರಣದಲ್ಲಿ. 17 ಜನ ಆರೋಪಿಗಳ ಪೈಕಿ 4 ಜನರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ, ಥರ್ಡ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು. ಉಳಿದವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಈ ತರ ಬೈಫರ್ಗೇಟ್ ಮಾಡಿಬಿಟ್ಟು ಕೆಲವ್ರನ್ನ ಮಾತ್ರ ಜುಡಿಷಿಯಲ್ ಕಸ್ಟಡಿ ಕೊಡೋದು, ಕೆಲವ್ರನ್ನ ತಮ್ಮ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದು, ಇದು ಯಾವ ತರ ಲೆಕ್ಕಾಚಾರ ಇರುತ್ತೆ ಸರ್? ಕೋರ್ಟ್ ಅದನ್ನ ಹೇಗೆ ಮಾನ್ಯ ಮಾಡುತ್ತೆ ಅಂತ? ಇಲ್ಲ, ಅವರು ಈ ಘಟನೆಯಲ್ಲಿ ಆರೋಪಿಗಳು ಯಾವ್ಯಾವ ಪಾತ್ರ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ರಿಮ್ಯಾಂಡ್ ಕಾಪಿನಲ್ಲಿ. ಎಸ್, ರಿಮ್ಯಾಂಡ್ ಕಾಪಿನಲ್ಲಿ ಇವ ಇದನ್ನ ಹೊಡೆಯುವಾಗ 12 ಜನ ಸೇರಿ ಹೊಡೆದ್ರು. ಇವ ಬಡ್ಗಿ ಹಿಡಿದಿದ್ದ, ಇವ ಕಾಲೇ ಒದ್ದ, ಇವ ರಾಡ್ಲೆ ಹೊಡೆದ, ಇವ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟ,
ಹಿಂಗೆ ಪ್ರತಿಯೊಂದು ಫಿಕ್ಸ್ ಮಾಡ್ತೇವೆ. Okay. ಹಿಂಗೆ ಗುಂಪಾಗಿ ಕುಡಿ ದೊಂಬೆಯಲ್ಲಿ ಮರ್ಡರ್ ಆತಲ್ಲ, ಅದು ಆ ಥರ ಮಾಡೋದಿಲ್ಲ. ಯಾರೋ ಕುಡಿ ಜನ ಹೊಡೆದ್ರು ಅಂತ ನಾವು ದೊಂಬಿ ಕೇಸಲ್ಲಿ ಹಾಕ್ತೇವೆ. ಬಟ್ ಇದರಲ್ಲಿ ಹಾಗಿಲ್ಲ, ಇಂಡಿವಿಜುವಲ್ ಆಗಿ ಫಿಕ್ಸ್ ಮಾಡ್ತೇವೆ. ಆ ಫಿಕ್ಸ್ ಮಾಡಲಿಕ್ಕೆ ಮತ್ತೆ ಇದರಲ್ಲಿ ಮೇನ್ ಈ ಹಣ ಏನು ಬಂದಿದೆ ಅದರಲ್ಲಿ 70 ಲಕ್ಷ ಅವನಿಗೇನು ದೊಡ್ಡ ಅಮೌಂಟ್ ಏನಲ್ಲ. ಕೋಟಿಗಟ್ಟಲೆ ಅವನ ಸಂಭಾವನೆ ತಗೋತಿದ್ದಾನೆ. ಸೋರ್ಸ್ ಆಫ್ ಇನ್ಕಮ್ ತೋರಿಸ್ತಾರೆ ಅವರು. ಬಟ್ ಆ ಹಣ ಇದರಲ್ಲಿ ಹೇಗೆ ದುರುಪಯೋಗ ಆಗಿದೆ, ಈ ಕೇಸಲ್ಲಿ ಬಳಸ್ಕೊಳ್ಳಿಕ್ಕೆ, ಹೇಗೆ ಸಾಕ್ಷಿ ನಾಶ ಮಾಡ್ಲಿಕ್ಕೆ, ಈಗ ಆರೋಪಿಗಳ 4 ಮಂದಿ ಕಳಿಸ್ದ ಮೊದಲಿಗೆ, ಆ ದುಡ್ಡು ಕೊಟ್ಟೆ ಕಳಿಸಿರ್ತಾನೆ ಅವ್ರಿಗೆ. ನಾನ್ ನಿಮ್ದು ನಾವೇ ಮಾಡಿದೀವಿ ಮಾಡ್ರ ಅಂತ ಹೇಳು ಅವ್ರ ಮುಂದೆ, ಪೊಲೀಸ್ ಮುಂದೆ ಹೇಳು, ಅದೇನು ಖರ್ಚು ವೆಚ್ಚ ನಾವು ನೋಡ್ಕೋತೇವೆ. ಒಪ್ಕೊಂಡಿದ್ದಾರೆ. ಮತ್ತೆ ಅವರು ಒಪ್ಕೊಂಡು ಬಂದು ಹೇಳಿಕೆ ಕೊಟ್ಟಿದ್ದಾರೆ ಸ್ಟೇಷನ್ದಲ್ಲಿ, ನಾವೇ ಮೊದಲು ಮಾಡಿದೀವಿ ಅಂತ. ಆಮೇಲೆ ಹಣನು ಸದಾ ಒಗಿಲಿಕ್ಕೂ ಆ ದುಡ್ಡು ಬಳಕೆ ಮಾಡಿದ್ದಾರೆ. ಸೊ ಈಗ ಪ್ರಮುಖ ಪಾತ್ರ ವಹಿಸ್ತದೆ ಹಣ ಬಗ್ಗೆ. ಅದಕ್ಕೆ ಬಗ್ಗೆನೇ ಅವರು ಇಂಪಾರ್ಟೆನ್ಸ್ ಇರೋದೇ ಅಂತ ತಿಳ್ಕೊಂಡು ಕೋರ್ಟ್ನವರು ಸಹ ಅವ್ರಿಗೆ ಜುಡಿಷಿಯಲ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ 4 ಜನರಿಗೆ. ಉಳಿದವ್ರ ಪಾತ್ರ ಇಲ್ಲ ಅಂದ್ಕೊಳ್ಳಿ, ಅವ್ರನ್ನ ಬೇಕಾದ್ರೆ ರಿಮೈಂಡ್ ಮಾಡಿ, ಅವ್ರಿಗೆ ಜೆಸಿ ಕಸ್ಟಡಿ ರಿಮೈಂಡ್ ಮಾಡಿ, ಇವ್ರಿಗೆ ಮಾತ್ರ ಇವ್ರ 4 ಜನ ಪಾತ್ರ ನಮಗೆ ಬೇಕಾ ಅವಶ್ಯಕತೆ ಇದೆ. ಈ ಹಣದ ಟ್ರಾನ್ಸಾಕ್ಷನ್ ಬಗ್ಗೆ, ಹಣದ ತಗೊಳ್ಳೋ ವ್ಯವಹಾರ ಬಗ್ಗೆ, ಅದು ದುರ್ಬಳಕೆ ಬಗ್ಗೆ, ಅದನ್ನೆಲ್ಲ ಸವಿಸ್ತಾರವಾದ ವಿಚಾರಣೆ ಮಾಡಬೇಕಾಗಿದೆ. ಅದಕ್ಕೆ ಇವ್ರದ್ದು ಪೊಲೀಸ್ ಕಸ್ಟಡಿ ಕೊಡಿ ಅಂತ ಮ್ಯಾಜಿಸ್ಟ್ರೇಟ್ಗೆ ಡಿಟೇಲ್ ಆಗಿ ಬರೋದು ಕೇಳಿರ್ತಾರೆ. ಸೊ ಅವಾಗ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅವ್ರು ಎಷ್ಟೇ ಅಪೋಸ್ ಮಾಡಿದ್ರು ತನಿಖೆ ಮುಗಿದಿದೆ, ನಾವೇ ಕೊಡಬೇಕು. ಆಲ್ರೆಡಿ 2 ಸಲ ತಗೊಂಡಿದ್ದಾರೆ. ಬಹಳ ರೇರ್ ಇದು, 3 ಸಲ ಪೊಲೀಸ್ ಕಸ್ಟಡಿ ಕೊಡೋದಲ್ಲ. ಇವನ್ ನನ್ನ ಕೇಸಲ್ಲಿ ಸದಾ 2ನೇ ಸಲ ಕಸ್ಟಡಿ ಕೇಳಾಕ ಮ್ಯಾಜಿಸ್ಟ್ರೇಟ್ ಏನ್ರಿ ಯಾಕೆ ಮಾಡ್ಲಿಲ್ಲ, ನೀವು ಮೊದಲೇ ಯಾಕೆ ಮಾಡ್ಲಿಲ್ಲ, ಅದ್ರಲ್ಲಿ ಯಾಕೆ ಬಿಟ್ರಿ, ಏನ್ ಮಾಡಿದ್ರೆ ನಮಗೆ ದವಾಸ್ತಿರ್ತಾರೆ. ಬಟ್ ಅದನ್ನ ನಾವು ಹೇಳ್ತಾ ಇದ್ದೇವೆ, ಸರ್ ಅವಾಗ ಹೇಳಿಲ್ಲ, ಈಗ ಡಿಸ್ಕ್ಲೋಸ್ ಆಗಿದೆ, ತನಿಖೆಯಲ್ಲಿ ಈಗ ಬಂದಿದೆ ಅಂತ ಕನ್ವಿನ್ಸ್ ಮಾಡಿ ಅದನ್ನ ತಗೋತೇವೆ. ಹಾಗೆ ಇದು 3rd ಟೈಮ್ ಮಾಡಿದ್ರೆ ಅಂದ್ರೆ ರಿಯಲಿ ಇದು ಅವರಿಗೂ ಸದಾ ಮನವರಿಕೆ ಆಗಿದೆ. ಇದು ಹೈ ಸೆನ್ಸಿಟಿವ್ ಕೇಸ್ ಇದೆ ಅಂತ ಇದು ಅವ್ರಿಗೆ ಬಂದಿದೆ ಮ್ಯಾಜಿಸ್ಟ್ರೇಟ್. ಹೀಗಾಗಿ ರೇಣುಕಾಸ್ವಾಮಿ ಮೇಲೆ ಹತ್ಯೆ ಆಗಿರೋದಕ್ಕೆ ಒಂದಿಷ್ಟು ಫೋಟೋಗಳು ವೈರಲ್ ಆಗಿದಾವೆ. ಹೌದು, ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. 17 ಜನ ಸೇರ್ಕೊಂಡು ಮಾಡಿರುವಂತದ್ದು. ಏನಾದ್ರು ಈ ನಶೆಯಲ್ಲಿದ್ರ ಅವರು ಅನ್ನುವಂತ ಅನುಮಾನ ಕೂಡ ಕಾಡುತ್ತಲ್ವಾ ಸರ್? ಇಲ್ಲ, ನಶೆದಲ್ಲಿದ್ರು ಅಥವಾ ಡ್ರಗ್ಸ್ ತಗೊಂಡಿದ್ರು ಅದೆಲ್ಲ ಟೆಸ್ಟ್ ಮಾಡಿಸಿದ್ದಾರೆ. ಡಿಎನ್ಎ ಆಗ್ತದೆ. ಡಿಎನ್ಎ ಯಾಕೆ ಮಾಡಿದ್ರೆ ಬ್ಲಡ್ ಸ್ಟೇನ್ ಆರ್ಟಿಕಲ್ ಜಪ್ ಮಾಡಿದ್ದಾರೆ. ಮೇನ್ ಅಂದ್ರೆ ಆರೋಪಿ ದರ್ಶನ್ ಬಟ್ಟೆಗಳನ್ನ ಜಪ್ ಮಾಡಿದ್ದಾರೆ, ಅದರಲ್ಲಿ ಬ್ಲಡ್ ಸ್ಟೇನ್ ಸಿಕ್ಕಿದಾವೆ. ಸೊ ಅದಕ್ಕೆ ಆ ಬ್ಲಡ್ ಡಿಸೀಸ್ ಬ್ಲಡ್ 2 ಒಂದೇನಾ ಅಂತಾನು ಡಿಎನ್ಎ ಟೆಸ್ಟ್ ಮಾಡಿಸ್ಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಡಿಎನ್ಎ ಇಂಪಾರ್ಟೆಂಟ್. ಸೊ ಬೇರೆ ದೃಷ್ಟಿಯಿಂದ ಇವನ್ ಕೂದಲಿಂದ ಡಿಎನ್ಎ ಇದು ಮಾಡಿಸ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಇದು ಡಿಎನ್ಎ ಬಂದಿದ್ದು ಈಗಿಂದ 20 ವರ್ಷದಿಂದ. ನಾವು ಮೊದಲು ಫಸ್ಟ್ ನಾವು ಜಾಯ್ನ್ 75 ಜಾಯ್ನ್ ಆದಾಗ ಯಾವ ಡಿಎನ್ಎ ಪಯನ್ ಏನು ಇರಲಿಲ್ಲ. ಬರೀ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್, ಐ ವಿಟ್ನೆಸ್ ಇವನ್ನೇ ಮಾಡ್ಕೊಂಡು ನಾವು ಕನ್ವಿಕ್ಷನ್ ತಗೊಂಡಿದ್ದೀವಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ನೀವು ಈ ರೀತಿಯ ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತೀರ. ಬಟ್ ಇಷ್ಟೊಂದು ಹಾರರ್ ಆಗಿ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂದ್ರೆ ಒಂದ್ ಮೃಗೀಯ ವರ್ತನೆ, ಮನುಷ್ಯತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ರಾಕ್ಷಸ ಸದಾ ಈ ತರ ಹೊಡಿಲಿಕ್ಕಿಲ್ಲಪ್ಪ. ನಾನು ನೋಡದೆ ನಾನು ಫೋಟೋಗಳು ನೋಡಿದ್ದೀನಿ. ಯಾರೋ ಒಂದು 30 ಫೋಟೋ ಕಳಿಸಿದ್ದಾರೆ. ಹಾರಿಬಲ್ ಅದು ನೋಡಿದ್ರೆ ನನಗೆ ವಿಚಿತ್ರ ಅನಿಸ್ತದೆ. ನಿಜ ಸರ್. ಇದು ಇವೆಲ್ಲ ಫೋಟೋಗಳು ಪೊಲೀಸರು ಚಾರ್ಜ್ ಶೀಟ್ ಜೊತೆಗೆ ಖಂಡಿತವಾಗಿಯೂ ಕಳಿಸ್ತಾರೆ, ಕೊಡ್ತಾರೆ. ಇವನ್ PM ರಿಪೋರ್ಟ್ ಹಂಗೆ ಇದೆ. PM ರಿಪೋರ್ಟ್ ಅಲ್ಲಿ 32 ತಲೆ ಇಂಜುರಿ ಇದಾವೆ, ಆಮೇಲೆ ಬೆನ್ನು ಮೂಳೆ ಮುರಿದಿದೆ, ಪಕ್ಕೆ ಎಲುಬು ಸದ ಮುರಿದಿದ್ದಾವೆ, ಆ ಬ್ಲಡ್ ಟೆಸ್ಟಿಕಲ್ ದಲ್ಲಿ ಬ್ಲಡ್ ಕಾಟ್ ಆಗಿದೆ. ಇವೆಲ್ಲ ಎವಿಡೆನ್ಸ್ ಅನ್ನ, ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅನ್ನ ಎಲ್ಲ ನೋಡಿ ಇದು ನಿಜವಾಗಿಯೂ 99% ಕನ್ವಿಕ್ಷನ್ ಆಗ್ತದೆ. ಏನೋ ಒಂದು 1%. ಶ್ರೀನಿವಾಸ್ ಸರ್, ಈಗ ನಾವು ಈಗ ಮಾತನಾಡ್ತಾ ಇದ್ವಿ, 3ನೇ ಬಾರಿಗೆ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ರೆ ಕೇಸ್ನ ಸಿವಿಯಾರಿಟಿ, ಸೆನ್ಸಿಟಿವಿಟಿ ಎಷ್ಟು ಅದು ನಮಗೆ ಗೊತ್ತಾಗುತ್ತೆ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಒಂದು ವೇಳೆ ಎಲ್ಲ ಆರೋಪಿಗಳನ್ನು ಕೂಡ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟ ನಂತರ ಆಗ ಜಾಮೀನಿಗೆ ಅಪ್ಲೈ ಮಾಡ್ಕೋಬಹುದಾ? ಈಗಲೇ ಇಮಿಡಿಯೇಟ್ ಆಗಿ ಜುಡಿಷಿಯಲ್ ಕಸ್ಟಡಿ ಕೊಟ್ರೆ ಕೋರ್ಟ್ ಆ ಅರ್ಜಿಯನ್ನ ಪರಿಗಣಿಸುತ್ತಾ ಅಂತ ನನ್ನ ಪ್ರಶ್ನೆ. ನೋಡಿ, ಈ ಏನು ರಿಮಾಂಡ್ 3ನೇ ಸಲ ಪಡ್ಕೊಂಡಿದ್ದಾರೆ, ಇದು ಪ್ರಕರಣದ ತನಿಖೆಯ ಅಗಾಧತೆಯ ಆಧಾರದ ಮೇಲೆ ತಗೊಂಡಿರೋದು. ಯಾವಾಗ ಈ ಆರೋಪಿಗಳಿಂದ ಸಂಗ್ರಹ ಮಾಡಬೇಕಾದಂತಹ ಮೆಟೀರಿಯಲ್ಸು, ತನಿಖೆಯನ್ನ ಮುಂದುವರಿಸಬೇಕಾದಂತಹ ಅಗತ್ಯತೆ, ಅನಿವಾರ್ಯತೆ ಹೆಚ್ಚಾಗುತ್ತೋ ಅಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಇಷ್ಟು ದಿವಸಗಳ ಅವರ ಪ್ರಯತ್ನ ಏನಾಗಿತ್ತು, ಮುಂದೆ ಯಾವ ದೃಷ್ಟಿನಲ್ಲಿ ತನಿಖೆ ಮಾಡಬೇಕು, ಅದರ ಕಸ್ಟಡಿಯ ಅಗತ್ಯ ಏನಿದೆ, ಅನಿವಾರ್ಯತೆ ಏನಿದೆ ಅನ್ನೋದನ್ನ
ನ್ಯಾಯಾಲಯದ ಗಮನಕ್ಕೆ ತಂದು ಆ ಮೂಲಕ ಅವರು ಕಸ್ಟಡಿಗೆ ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈ ಪ್ರಕರಣದಲ್ಲೂ ಸಹ ನಾವು ಗಮನಿಸಿದ್ರೆ ತನಿಖೆ ಸಂಪೂರ್ಣವಾಗಿ ಮುಗಿದಿಲ್ಲ. ಈ ಆರೋಪಿಗಳ ಕಸ್ಟಡಿ ಅಗತ್ಯ ಇದೆ. ಈ ದೃಷ್ಟಿನಲ್ಲಿ ಇಲ್ಲಿ ತನಕ ನಾವು ಇಷ್ಟು ಪ್ರಯತ್ನ ಪಟ್ಟು ಇಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದೀವಿ ಮತ್ತು ತನಿಖೆಯನ್ನ ಮುಂದುವರಿಸುವಂತಹ ಅನಿವಾರ್ಯತೆ ಈ ಕಾರಣಗಳಿಂದಾಗಿ ಇದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ 3ನೇ ಬಾರಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಒಂದು ಸಲ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ನಂತರ ಎಲ್ಲಾ ಆರೋಪಿಗಳು ಸಹ ಅಥವಾ ಪ್ರತ್ಯೇಕವಾಗಿ ಯಾವುದೇ ಆರೋಪಿ ಸಹ ಬೇಲ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹತೆಯನ್ನ ಪಡ್ಕೊಂತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಕರಣದಲ್ಲಿ ಆರೋಪಿ ಆದ ಮಾತ್ರಕ್ಕೆ ಆತ ಅಪರಾಧ ಮಾಡಿದಾನೆ ಅನ್ನುವಂತಹ ಪೂರ್ವಭಾವನೆ ಇಲ್ಲ. ನಮ್ಮ ಕಾನೂನು ಆತ ವಿಚಾರಣೆಯಾಗಿ ಅಂತಿಮವಾಗಿ ತಪ್ಪಿತಸ್ಥ ಅಂತ ತೀರ್ಮಾನ ಆಗುವವರೆಗೂ ಆತನನ್ನ ಆರೋಪಿ ಅಂತಾನೆ ಪರಿಗಣನೆ ಮಾಡಬೇಕಾಗ್ತದೆ. ಬೇಲ್ಗೆ ಅರ್ಜಿ ಸಲ್ಲಿಸುವುದು ಅವರ ಹಕ್ಕು. ಇಷ್ಟೇ ಸಲ ಬೇಲ್ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತ ಕಾನೂನು ಸಹ ಇಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದ ಕಾರಣದಿಂದ ಅವರು ಬೇಲ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರಲಿಲ್ಲ. ಒಂದು ಸಲ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟರೆ ಅನಂತರ ಬೇಲ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಎಲ್ಲಾ ಆರೋಪಿಗಳಿಗೂ ಕಾನೂನಿನಲ್ಲಿ ಹಕ್ಕು ಇದೆ. ಆದ್ರೆ ಅವರು ಬೇಲ್ ಅರ್ಜಿಯನ್ನ ಸಲ್ಲಿಸಿದ ಮಾತ್ರಕ್ಕೆ ಬೇಲನ್ನ ಕೊಡಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡುವಂತದ್ದು ನ್ಯಾಯಾಲಯದ ವಿವೇಚನೆ ಆಗುತ್ತೆ. ಹಾಗೆ ಸಂಪರ್ಕದಲ್ಲಿ ಸರ್ ಬಸವರಾಜ್ ಸರ್, ಒಂದು ಈ ಬೇಲ್ ಬಗ್ಗೆ ಚಾರ್ಜ್ ಶೀಟ್ ಆದ್ಮೇಲೆ ಬೇಲ್ ಅಪ್ಲೈ ಮಾಡ್ತಾರೆ. ಯೂಶಲಿ 90 days ಒಳಗೆ ಯಾರು ಮಾಡೋದಿಲ್ಲ. ಚಾರ್ಜ್ ಶೀಟ್ ತನಿಖೆ ಮುಗಿದ ಮೇಲೆ ಪೊಲೀಸರ ಅವಶ್ಯಕತೆ ಇಲ್ಲ, ಈ ಆರೋಪಿ ಅವಶ್ಯಕತೆ ಇಲ್ಲ, ಎಲ್ಲ ತನಿಖೆ ಮುಗಿದಿದೆ. ಅದಕ್ಕೆ ನಮ್ಮದು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ, ದೋಷಾರೋಪಣೆ ಪಟ್ಟ ಕೊಟ್ಟಿದ್ದಾರೆ. ಈ ಆರೋಪಿಗಳ ಅವಶ್ಯಕತೆ ಪೊಲೀಸರಿಗೂ ಇಲ್ಲ, ಎಲ್ಲ ತನಿಖೆ ಪೂರ್ವ ಕಂಪ್ಲೀಟ್ ಆಗಿದೆ. ನೀವು ನಮ್ಮ ಆರೋಪಿ ನಮ್ಮ ಕಕ್ಷಿದಾರನ ಹೊರಗೆ ಬಿಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇದು ಚಾರ್ಜ್ ಶೀಟ್ ಆದ್ಮೇಲೆ, ಬಿಫೋರ್ ಚಾರ್ಜ್ ಶೀಟ್ 90 days ಆದ್ಮೇಲೆ, ನಾವು 90 days ಆದ್ಮೇಲೆ ಕೊಡ್ತೀವಿ ಚಾರ್ಜ್ ಶೀಟ್. ಬಿಫೋರ್ 90 days ಕೊಡೋದೇ ಇಲ್ಲ. ಯಾಕಂದ್ರೆ ನಾವು ಚಾರ್ಜ್ ಶೀಟ್ ಕೊಟ್ಕೊಳ್ಳೇನೆ ಅವರು ಬೇಲಿಗೆ ಹಾಕ್ತಾರೆ. ಸೊ ಈ ಉದ್ದೇಶದಿಂದ 90 days ಆದ್ಮೇಲೆ ನಾವು ಚಾರ್ಜ್ ಶೀಟ್ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾಗಲೇ ಬೇಲ್ ಹಾಕೋಬಹುದಲ್ವಾ ಸರ್? ಹಾಕೋಬಹುದು. ಬೇಲ್ ಹಾಕೊಳ್ಳಿಕ್ಕೆ ಡಿಪೆಂಡ್ಸ್ ಅಪಾನ್ ಕೋರ್ಟ್. ರೈಟ್. ಓಕೆ ಬಸವರಾಜ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಇಲ್ಲಿ ತನಕ. ಇನ್ನೊಂದು ಕೊನೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಆರೋಪಿಗೆ ಶಿಕ್ಷೆ ಆಗ್ಬೇಕು. ಆ ಮುಗ್ಧ ಅಂತ ಅನ್ನೋದಿಲ್ಲ ನಾನು, ಅವನು ತಪ್ಪು ಮಾಡಿದ್ದಾನೆ. ಆದ್ರೆ ಕುಟುಂಬ ಅವನ ಹೆಂಡತಿ ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಬೇಕಾದ್ರೆ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಆಗಿ ಬೇರೆ ಲೆಸನ್ ಪಾಠ ಹೋಗ್ಬೇಕು ಎಲ್ಲರಿಗೂ. ಈ ತರ ಮಾಡೋದ್ರಿಂದ ಎಂತ ವ್ಯಕ್ತಿ ಇದ್ರು ಎಂತ ಸೆಲೆಬ್ರಿಟಿ ಇದ್ರು ಬಿಡೋದಿಲ್ಲ. ಕಾನೂನು ಸರಿಯಾದ ಶಿಕ್ಷೆ ಕೊಡ್ತದೆ ಅಂತ ಮೆಸೇಜ್ ಪಾಸ್ ಆಗ್ಬೇಕು. ಇನ್ನೊಬ್ರು ಯಾರು ಈ ತರ ಮಾಡಬಾರ್ದು ಅನ್ನೋ ಇದಕ್ಕೆ ಮತ್ತೆ ಫಿಲ್ಮ್ ಚೇಂಬರ್ದವರು ಆ ಪಾಪ ಬರೀ 5 ಲಕ್ಷ ಕೊಟ್ಟಿದ್ದಾರೆ. ಅವನಿಂದ ಕೋಟಿಗಟ್ಟಲೆ ಲಾಭ ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸ್. ಇನ್ನೊಂದಿಷ್ಟು ದುಡ್ಡು ಕೊಡ್ಲಿ ಅವರಿಗೆ. ಎಸ್ ಸರ್. ಶ್ರೀನಿವಾಸ್ ಸರ್, ನಿಮ್ಮ ಲಾಸ್ಟ್ ಕಮೆಂಟ್ ಸರ್ ಈ ಪ್ರಕರಣದಲ್ಲಿ. ನೋಡಿ, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯಂತಹ ಅಮಾಯಕ ವ್ಯಕ್ತಿ ಏನಿದ್ದಾನೆ, ಆತ ಮಾಡಿರೋ ತಪ್ಪೇ ಆಗಿದ್ರು ಅದಕ್ಕೆ ಬೇರೆ ರೀತಿಯ ಕಾನೂನು ಕ್ರಮ ಇತ್ತು. ಅದನ್ನ ಬದಿಗಿಟ್ಟು ಕಾನೂನನ್ನ ಕೈಗೆ ತಗೊಂಡಂತಹ ವಿಚಾರ ಸರಿಯಲ್ಲ. ಇಲ್ಲಿ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು. ಮತ್ತೆ ಆತನ ಇನ್ನೂ ಗರ್ಭದಲ್ಲಿರುವಂತಹ ಶಿಶು ಅದಕ್ಕೂ ಸಹ ನ್ಯಾಯ ಸಿಗಬೇಕು. ಇಂತಹ ದಬ್ಬಾಳಿಕೆ ಅಟ್ಟಹಾಸ ನಿಲ್ಲಬೇಕು. ಆ ದೃಷ್ಟಿನಲ್ಲಿ ಒಂದು ಐತಿಹಾಸಿಕವಾದಂತಹ ತನಿಖೆಯಾಗಿ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ಬರಬೇಕು. ನ್ಯಾಯದ ನಿರೀಕ್ಷೆನಲ್ಲಿ ನಾನಿದ್ದೇನೆ. ಅದು ಆಗುತ್ತೆ ಅನ್ನುವಂತಹ ಭರವಸೆ ನನಗಿದೆ ಸರ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ಬಸವರಾಜ್ ಸರ್, ತಮಗೂ ಕೂಡ ಧನ್ಯವಾದ. ಸೊ ಒಟ್ಟಾರೆ ಇದು ಎಲ್ಲರ ಸಮಸ್ತರ ಆಶಯ, ಇದು ಪ್ರತಿಯೊಬ್ಬರ ಆಶಯ. ಕಾನೂನು ತನ್ನ ಕೆಲಸವನ್ನ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ.